ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನು ಗೈಸ್, ಅಪ್ಪು ಉರಿಸ್ತಾ ಬಿದ್ದಿದ್ದೀನಿ. ಅಪ್ಪು ಹೊಟ್ಟೆ ಕಾಣ್ತೈತೆ, ಇದ್ಯಾಕೆ ಹಾಕಿದೀಯಾ? ಇದು ಹಾಕಬೇಡ ಅಂತ ಕೂತವನೆ. ನಾನು ಹಾಕತ್ತೀನಿ. ಚೂಡಿದಾರ ಹಾಕ ಬರ್ಬೇಕಂದೆ ನಾನು. ನೀನು ಹೆಂಡತಿಗೆ ರಿಸ್ಟ್ರಿಕ್ಷನ್ ಮಾಡು, ನನಗಲ್ಲ, ಆಯಿತಾ? ಹಾಂ, ಇದು ಹಾಕಬೇಡ, ನಿಂದು ಹೊಟ್ಟೆ ಕಾಣ್ತೈತೆ ಡ್ರೆಸ್ಸು ಅಂತ ಹೇಳ್ತವನೆ. ಅದಕ್ಕೆ ಅವ್ನು ಗುರ್ಸೋಕ್ಕೆ ಅಂತಲೇ ನನಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ, ಹೋಗೋಣ ಹೋಗೋಣ ನೋಡಿ. ಅವನು ಬರ್ತಾನೆ ಇಲ್ಲ, ಕುತ್ಕೊಂಡ್ಬಿಟ್ಟವನಿ ಬರಲ್ಲ ಅಂತ. ಬರ್ದಾರೆ ನೀರು, ನಾವು ಹೋಯ್ತೀವಿ ನಡೀರಿ. ಎಲ್ಲ ಹೆಂಗೆ ಹಿಡಿತಾನೆ, ಅಳ್ತಾನೆ. ಅಲ್ಲಿ ಅಲ್ಲ, ನಾನು ಹೊಟ್ಟೆ ಕಾಣಂಗೆ ಡ್ರೆಸ್ ಹಾಕೊಂಡ್ರೆ ಏನು ಪ್ರಾಬ್ಲಮ್ಮು? ಇವನು ಯಾಕೆ ಅಳ್ಬೇಕು? ನಾನು ಹೊಟ್ಟೆ ಕಾಣಂಗೆ ಡ್ರೆಸ್ ಹಾಕೋ ಬರ್ತೀನಾ ಎಲ್ಲಾದರೂ? ಹಾಂ, ಆಮೇಲೆ ಚಡ್ಡಿ ಹಾಕೋಬೇಡ ಅಂತಾನೆ ಏನೇನೇನೋ ರೂಲ್ಸ್ ಹಾಕ್ತಾನೆ. ಒಳ್ಳೆ ಇದು ಮೊಬೈಲ್ಗಳು ತಗೊಳ್ಳಿ. ಇವಾಗ ವಿಡಿಯೋ ಶುರು ಮಾಡೋದು ಬಿಟ್ಟು ನಾನು ಒಂದೇ ಹೇಳ್ಕೊಂಡು ಕೂತ್ಕೊಂಡು ಏನಂದರೆ, ನಾವು ಅಪ್ಪದು ಸ್ಕೂಲ್ ಅಡ್ಮಿಷನ್ ಇದೆ. ಸೊ ನನಗೆ ಒಂದು ಸ್ಕೂಲ್ ಇಷ್ಟ ಆಗಿತ್ತು ಆ್ಯಂಡ್ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಗೆ ಹಾಕೋಣ ಅಂತ ಪ್ರಮೋದ್ ಅವರು ಇನ್ನೂ ನೋಡೋಣ ಅಂತ. ಸೊ ಅದಕ್ಕೆ ಅವ್ರು ನೋಡ್ಕೊಂಡು ಬಂದಿದ್ದಾರೆ ಆಲ್ರೆಡಿ. ಹೋಗಿ ನಾನು ಇನ್ನೊಂದ್ಸಲ ನೋಡ್ತೀನಿ. ಅಲ್ಲೇನೋ ಇಂಗ್ಲೀಷಲ್ಲಿ ಮಾತಾಡ್ತಾ ಇಲ್ಲ ಜಾಸ್ತಿ, ಸೊ ಅಷ್ಟರಲ್ಲೇ ಅಂತ ಹೇಳ್ತಾರೆ. ನೋಡೋಣ. ತುಂಬ ಕಡೆ ರಿವ್ಯೂಸ್ ಗುಡ್ ಆ್ಯಂಡ್ ಇವ್ರ ಸ್ಕೂಲ್ ಮಕ್ಕಳೆಲ್ಲ ಆಲ್ಮೋಸ್ಟ್ ಅಲ್ಲಿಗೆ ಸೇರ್ಕೋತಾ ಇದ್ದಾರೆ. ಅವನಿಗೂ ಇವನು ಅಲ್ಲೆಲ್ಲ ಇಶ್ಯೂ ಅಲ್ಲೇನಲ್ವ ರೀ, ಅವ್ರ ಫ್ರೆಂಡ್ಸ್ ಆಲ್ಮೋಸ್ಟು ಅಲ್ಲಿಗೆ ಸೇರ್ತಾ ಇರೋದು. ಸ್ಕೂಲ್ ಹೆಸರೆಲ್ಲ ಬೇಡ, ಇನ್ನೊಂದಷ್ಟು ಕಡೆ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ಕೂಲೆಲ್ಲ ತೋರಿಸಲ್ಲ, ನನಗೆ ಪ್ಲೇ ಏರಿಯಾ ಅದು ಇದು. ಸೊ ಬಿಕಾಸ್ ಅವನ್ನ ನಾನು ಯಾವ ಸ್ಕೂಲಿಗೆ ಸೇರಿಸ್ತಾ ಇದ್ದೀನಿ ಅಂತ ನಾನು ಗೊತ್ತಾಗಬಾರ್ದು ಅಂತ ಅಷ್ಟೇ. ಆ್ಯಂಡ್ ಇನ್ನೊಂದು ಏನಂದರೆ, ಗೊಂಬೆದು ಬರ್ತ್ ಸರ್ಟಿಫಿಕೇಟು ಇಸ್ಕೊಂಡಿಲ್ಲ, ಅದು ಒಂದು ಬೇಕು. ಆ್ಯಂಡ್ ಇವನಿಗೆ ಸ್ಲಿಪ್ಪು ಕಾರಲ್ಲಿ ಇತ್ತಲ್ಲ, ತೆಗೆದಿಟ್ಟಿದ್ದಲ್ಲ ಕಾರಲ್ಲಿ ಇದೆಯಾ? ಒಂದು ಕಾಂಗ್ರೋ ಕೇರ್ದು ಇದಿತ್ತಲ್ಲ, ಅದರೊಳಗಡೆ ಇಟ್ಟಿದೆ ಸ್ಲಿಪ್ಗಳನ್ನ. ಫೈಲ್ ಅದೇ ಹೇಳಿದ್ನಲ್ಲ, ಸ್ಟೆಪ್ನಿ ಕೆಳಗಡೆ ಇದೆ ಅಂತ ನೋಡು ಫಸ್ಟ್. ಸೊ ಹೋಗಿ ಈಗ ಬರ್ತ್ ಸರ್ಟಿಫಿಕೇಟು, ಒಂದು ಸ್ಕೂಲು ಎಲ್ಲ ನೋಡಿಕೊಂಡು, ಒಂದು ಜೀಪೇ ತೊಗೊಳ್ಳಿಲ್ವಲ್ರಿ? ಕೇಳ್ಕೊಬರೋಣ ಆಯಿತಾ? ಕೇಳ್ಕೊಬಂದು ನಾಳೆ ತೊಗೊಂಡೋಗೋಣ, ಇಲ್ಲ ಸಂಜೆ ತೊಗೊಂಡೋಗೋಣ. ಸೊ ಲೆಟ್ಸ್ ಗೋ ಗೈಸ್. ಒಂದು ಜೀಪು ತೊಗೊಂಡೆ, 15 ದಿನಕ್ಕೆ ಅವನು ಹೇಳಿದರು ಅವರು, ಚಾರ್ಜಿಂಗ್ ಹಾಕೇನೆ ಯೂಸ್ ಮಾಡಬೇಕು ಅಂದ್ಬಿಟ್ಟು. ಫುಲ್ ಬ್ಯಾಟ್ರಿ ಲೋ ಆಗೋವರೆಗೂ ಉಜ್ಜಿದಾದಾನೆ ಆಗ್ತಾಯಿಲ್ಲ. ಅದಕ್ಕೆ ಒಂದು ಸಲ ಸರ್ವಿಸ್ ಮಾಡಿಸೋಣ ಅಂದ್ಬಿಟ್ಟು 1.5 ಇಯರ್ ಆಯಿತು ಅದು ತೊಗೊಂಡು. ಸೊ 1 ತಿಂಗಳೂ ಬರಲಿಲ್ಲ, ಹೊಟ್ಟೋಯ್ತು. 15,000 ಉಣ್ಣಂಗಲ್ಲ ತಿನ್ನಂಗಲ್ಲ. ಸೊ ಬನ್ನಿ ಹೋಗೋಣ. ನಾನು ಈ ಥರ ರೆಡಿ ಆಗಿದ್ದೀನಿ. ಎಸ್ ಗೈಸ್, ನೋಡ್ಕೊಂಡು ಬಂದ್ವಿ. ನನ್ನ ಕಡೆ ವಿಂಡೋ ಸೊ ಇಷ್ಟ ಆಗಿದೆ. ಆ್ಯಂಡ್ ನಮ್ಮ ಮನೆಗೂ ಕೂಡ ಹತ್ತಿರ ಅನಿಸುತ್ತೆ ನಮಗೆ. ಅದಕ್ಕೆ ಅಲ್ಲೇ ಹಾಕೋಣ, ಬೇರೆ ಕಡೆ ಹೋಗೋದು ಬೇಡ ಅಂದ್ಕೊಂಡಿದ್ವಿ. ಹೋಗ್ತೀವ ರೀ, ಹೋಗ್ತೀವ. ಅಲ್ಲೂ ಅವ್ನು ನಡೆಯೋಕ್ಕಾಗಲ್ಲ ಅಂತಾನೆ, ಎಲ್ಲ ದೊಡ್ಡ ದೊಡ್ಡ ಸ್ಕೂಲೇ. ಮೈನ್ಲಿ ನನಗೆ CC ಕ್ಯಾಮ್ರಾ ಇರಬೇಕು. ಆ್ಯಂಡ್ ಮಕ್ಕಳು ಹೊಡೆಯೋದು ಇದೆಲ್ಲ ನಮ್ಮ ಕಾಲದಲ್ಲಿ ಇತ್ತು. ಬಟ್ ಇವಾಗ ಯಾರು ಮಕ್ಕಳಿಗೆಲ್ಲ ಹೊಡಿಸ್ಕೊಡಲ್ಲ. ಮಕ್ಕಳು ಹೆಂಗೆ ಓದಲಿ, ಫೀಸ್ ಕಟ್ಟೋರು ನಾವಲ್ವ, ಏನು ಹೊಡಿಬೇಕು ಅನ್ನೋದು ನಮಗೂ ಇರುತ್ತೆ ಅಲ್ವ ರೀ? ಅದಕ್ಕೆಲ್ಲ ಕೇಳಿದ್ದಾರೆ ಪ್ರಮೋದ್ ಅವ್ರು ಬೆಳಗ್ಗೆ ಹೋಗಿ. ಅಷ್ಟಕ್ಕೇನು ಯೂಸ್ ಮಾಡಲ್ಲ ಅಂದಿದ್ದಾರೆ. ಮತ್ತು ಪ್ರತಿ ಕ್ಲಾಸ್ ರೂಮಲ್ಲೂ CC ಕ್ಯಾಮ್ರಾ ಇದೆ. ಇನ್ನೊಂದು ನೋಡೋಣ ಅಂದ್ಬಿಟ್ಟು ಹೇಳ್ತಿದ್ರು. ನಮ್ಗೆ ದೂರನೂ ಆಗ್ಬಿಡುತ್ತೆ ಅದು, ಹೋಗೋಕ್ಕೆ ಕರ್ಕೊಂಬರೋಕ್ಕೇ 1 ಅವರ್ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ನೋಡೋಣ ಹೆಂಗಾಗುತ್ತೆ. ಅವ್ರ ಟೀಚರ್ ಯಾರೊಬ್ಬರು ನೋಡ್ಬಿಟ್ಟು, ನೀವೇ ಯೂನಿಫಾರ್ಮ್ ಹಾಕೊಂಡು ಬಂದರೆ ಸ್ಟೂಡೆಂಟ್ ಥರ ಕಾಣ್ತೀರಾ
ಕಳಿಸ್ಬಿಡೋದು. ಸ್ಕೂಟಿ ಕಳಿಸ್ಬಿಡಿ ಅಂತವ್ರೆ. ಅಯ್ಯೋ ಕತೆ ಕತೆ ಕತೆ. ಪ್ಲೈನ್ ಕಿಸ್ ಕೊಡು ಮಗಳು, ಪ್ಲೈನ್ ಕಿಸ್ ಕೊಡು ಮಗಳು, ಪ್ಲೈನ್ ಕಿಸ್. ಅಮ್ಮಗೆ ಪೆಪ್ಪೆ ತೊಡು, ಕೆನ್ನೆಗೆ. ನಿನ್ನ ತಲೆಯಲ್ಲಿ ಮಗಳು, ನಿಂದು ತಲೆ ಇಲ್ಲ, ತಲೆ ತಲೆಯಲ್ಲೇ ನಿಂದು ತೋರಿಸ್ಬಿಡು ಬೇಗ. ನಿಂದು ಹೊಟ್ಟೆ ಇಲ್ಲ, ಹೊಟ್ಟೆ ಅಲ್ಲಿ ಎತ್ಬಿಟ್ಟು ತೋರಿಸ್ಬೇಕಳು. ಆಮೇಲೆ ಇನ್ನೊಂದು ಏನೋ ಮಾಡ್ತಾಳಲ್ಲ, ಮೂಗು ಎ ಹೇಳಿ. ಬಿ ಸಿ ಡಿ ಇ ಎಫ್ ಎ ಟು ಝೆಡ್ ಹೇಳ್ತಾಳೆ ಗೈಸಳು. ಅಯ್ಯೋ ಪ್ಲೈನ್ ಕಿಸ್ ಕೊಡು. ಐ ಬೇಬಿ, ಐ ಅಣ್ಣಗೆ ಐ ನನಗೆ ಕೆನ್ನೆಗೆ ಕಿಸ್ ಕೊಟ್ಬಿಡು, ಅಮ್ಮಗೆ ಕಿಚ್ಚು. ಅಯ್ಯೋ ಸ್ವೀಟ್. ಅಣ್ಣಗೆ ಕೊಟ್ಬಿಡು, ಅಣ್ಣಗೆ. ಅಯ್ಯಯ್ಯಯ್ಯಯ್ಯ ನೀನು ಕಾಲೆಲ್ಲ ಮಗಳು, ಕಾಲು ತೋರಿಸು. ಅದು ನಿಜವಾಗ್ಲೂ 1 ವರ್ಷ 3 ತಿಂಗಳ ಎಲ್ಲ ಹೇಳುತ್ತೆ. ಕಾಲು ಎತ್ತಿ ತೋರಿಸ್ತೈತೆ. ಈಗ ಮುಚ್ಕೊಂಡು ಹೋಗು ಅಂತವಳೆ. ವಾಟರ್ ಕೇಸ್ ಅಂತ ಹಾಕಪ್ಪ ಕಾರ್ಗೆ ಎರಡು. ಅಪ್ಪು ನಾನು ಟಿಫನ್ ಮಾಡಿರಲಿಲ್ಲ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ. ಸೊ ಒಂದು ರೆಸ್ಟೋರೆಂಟ್ಗೆ ಚೆನ್ನಾಗಿರುತ್ತೆ ಇಲ್ಲಿ ಊಟ, ಅದಕ್ಕೆ ಇಲ್ಲೇ ಹೋಗೋಣ ಅಂದ್ಬಿಟ್ಟು ಬಂದು ಬೆಳಿಗ್ಗೆ ಟಿಫನ್ ಮಾಡಿಲ್ಲದೆ ಇರೋದು ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಿದ್ದೀವಿ. ಅಪ್ಪು ನ್ಯೂಡಲ್ಸ್ ತೊಗೊಂಡ, ಪ್ರಮೋದ್ ಅವ್ರೂ ಅದರಲ್ಲಿ ತಿಂತೀನಿ, ನಂಗೆ ಟಿಫನ್ ಜಾಸ್ತಿ ಆಗಿಬಿಟ್ಟಿದೆ ಅಂದರು. ಸೊ ಆಯಿತು ಅಂದ್ಬಿಟ್ಟು ನಾನು ಚಪಾತಿ ಮೀಲ್ಸ್ ತೊಗೊಂಡೆ. ಅದಾದಮೇಲೆ ಅಪ್ಪು ಫೇವ್ರೇಟು ವಾಟರ್ ಮೆಲನ್ ತೊಗೊಂಡು ಅವನು ಕೊಡಿಸಿ ತಿಂದ್ಕೊಂಡು ಇನ್ನೊಂದು ಸ್ಕೂಲ್ಗೆ ಹೋಗಿ ನೋಡಿಕೊಂಡು ಅಲ್ಲಿಂದ, ಅದನ್ನೇನು ವೀಡಿಯೋ ಮಾಡಲಿಲ್ಲ ನಾನು, ಅಲ್ಲಿಂದ RMCಗೆ ಹೋದ್ವಿ. ಅಪ್ಪು ಜ್ಯೂಸ್ ಬೇಕು ಅಂತಿದ್ದ. ಸೊ ಅದಕ್ಕೆ 1-2 ಕೇಸ್ ತೊಗೊಂಡು ಹೊಟ್ಟೋಗೋಣ ಅಂದ್ಬಿಟ್ಟು ಬಂದವನು. ಮನೇಲೂ ಅಷ್ಟೇ, ನಾವು 7 ಅಪ್ ಅದು ಇದು ಜಾಸ್ತಿ ಕುಡಿಯೋಲ್ಲ. ಏನಾದ್ರು ಇಟ್ಟಿದ್ರೆ ಅವನು ಸ್ಕೂಲಿಂದ ಬಂದಮೇಲೆ ಮೆಲ್ಲಕ್ಕೆ ಲೋಟ ಹಾಕ್ಕೊಂಡು ಕುಡಿಯೋನು. ಇವಾಗ ಬೇಸಿಗೆ ಅಲ್ವಾ, ಕುಡೀಲಿ ಬಿಡು ಅಂದ್ಬಿಟ್ಟು ತೊಗೊಂಡೋಗಿ ಇಟ್ವಿ. ಇದು ಆಲ್ಮೋಸ್ಟ್ ಒಂದು 15 ಡೇಸ್ ಬಿಫೋರ್ ವೀಡಿಯೋ ಇದು. ಅವನು ಕುಡಿದು ಜ್ವರ ಬಂದುಬಿಟ್ಟು ಆಲ್ರೆಡಿ ಹಾಸ್ಪಿಟಲ್ಗೂ ಕರ್ಕೊಂಡು ಹೊಟ್ಟೋಗಿದ್ವಿ. ಹೆವಿ ಗ್ಯಾಸ್ ಆಗಿಬಿಟ್ಟು ವಾಮಿಟಿಂಗ್ ಮಾಡ್ಕೋತಾ ಇದ್ದ. ಸೊ ಆ್ಯಂಡ್ ನಮ್ಮ ಕಾರ್ಗೂ ಬಿಸ್ಲರಿ ಕೇಸ್ ಬೇಕಿತ್ತು. 1-2 ಕೇಸ್ ಹಾಕ್ಕೊಂಡು ತೊಗೊಂಡು 7 ಅಪ್ ತೊಗೊಂಡು ಮನೆ ಕಡೆ ಬಂದ್ವಿ. ಎಸ್ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ನಿನ್ನೆ ಫುಲ್ ಕೆಲಸ ಆಗಲೇ ಇಲ್ಲ, ಟೈಮ್ ಆಗೋಯ್ತು. ನಾವು ಮನೆಗೆ ಬಂದಿದ್ದು ಆಲ್ಮೋಸ್ಟ್ 5:30. ಅದಕ್ಕೆ ಇವಾಗ ಅಪ್ಪುಗೆ ಸ್ಕೂಲ್ಗೆ ಫೋಟೋ ಬೇಕು. ಈಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕೆ ಆನ್ಲೈನು. ಸೊ ಆನ್ಲೈನಲ್ಲಿ ಫಿಲ್ ಮಾಡೋಕ್ಕೆ ಏನೇನು ಬೇಕು ಅಂತೆಲ್ಲ ನೋಡಿಕೊಂಡು ನಂದು ಫೋಟೋ ಬೇಕಂತ ಅವ್ರ ಅಪ್ಪಂದಿದೆ. ಅದಕ್ಕೆ ನಾನು ರೆಡಿಯಾಗಿದ್ದೀನಿ. ಅಪ್ಪುಗೂ ಫೋಟೋ ತೆಗೆಸಿ ಅದೆಲ್ಲ ಈಸ್ಕೊಂಡು ಬರಬೇಕು. ಬನ್ನಿ ಹೋಗೋಣ. ಆ್ಯಂಡ್ ಫಿಶ್ ತೊಗೊಂಬರೋಣ ಬರ್ತಾ ಅಂತ ಅಂದ್ಕೊಂಡಿದ್ದೀನಿ. ಸಿಗುತ್ತಾ ಏನೋ ಗೊತ್ತಿಲ್ಲ, ನಿನ್ನೆ ಹೇಳ್ಬಿಟ್ಟು ಬಂದಿದ್ವಿ. ಯಾವ ಫಿಶ್ ಹೆಸರು ಹೇಳೇ ಚೆನ್ನಾಗಿ ಹೇಳ್ತಾವೆ. ಇರಿ ಒಂದು ನಿಮಿಷ, ಬಾಯಿ ಇವತ್ತಲ್ಲಿ ಇರ್ರಿ. ರೂಪ್ಚಂದ್ರ ಯಾವ್ದು ಹೇಳ ನೀನು? ರೂಪ್ಚಂದ್. ನಾನು ರೂಪ್ಚಂದ್ರ ಅಂತೀನಿ. ಸೊ ಅದನ್ನು ತಗೊಂಡು ಬಂದು ಮಾಡೋಣ. ಸೊ ಮತ್ತು ಇನ್ನೊಂದೇನೆಂದರೆ ಫಸ್ಟು ಟೈಮು ಫಿಶ್ನ ಮನೇಲಿ ಟ್ರೈ ಮಾಡ್ತಿರೋದು. ಯಾರಿಗೋಸ್ಕರ? ಅಪ್ಪಗೋಸ್ಕರ. ಅವ್ನ ಮಗಂಗಾದ್ರೆ ಟ್ರೈ ಮಾಡ್ತಾಳೆ. ನಾನು ಎಷ್ಟು ಸಲ ಕೇಳ್ತೀನಿ ಮಾಡಿಕೊಡೆ ಅಂತ. ಗೈಸ್ ಅದು ಮನೇಲೆಲ್ಲ ಮಾಡೋಕ್ಕೆ ನಿಜವಾಗ್ಲೂ ನಂಗೆ ಇಷ್ಟ ಆಗಲ್ಲ. ನಾನು 4 ಸಲ ವಾಶ್ ಮಾಡಬೇಕಾಗತ್ತೆ, ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಮೀನು, ಇನ್ನು ಅಲ್ಲಿ
ಏನು ಮಾಡಲ್ಲ. ಅಯ್ಯೋ ಅಪ್ಪು ಯಾಕೆ ತೆಗ್ದೆ ಅಪ್ಪು? ಹೆವಿ ಫ್ರೀಸ್ ಇದೆ ಅದು, ಕಾರೆಲ್ಲ ಗಲೀಜು ಮಾಡ್ದ. ಅಪ್ಪ ನಿಂಗೆ ಯಾರು ತೆಗಿಯೋರಮ್ಮ? ಅಪ್ಪ ಎಂತ ಪೆತ್ತಂಗೂ ಗೊತ್ತಿರುತ್ತೆ ಅದು ಹೆವಿ ಫೀಸ್ ಇದೆ ಅಂತ. ಮಾಡೋದು ಒಂದೊಂದು ಕೆಲಸ ಅಲ್ಲ ಅಪ್ಪು. ನೀನು ಅದ್ರ ಮೇಲೆ ಹಾಕೋರಲ್ಲ ಅಂತ ಎಕ್ಸ್ಟ್ರಾ ಫೀಸ್ ಅಂತ ಹಾಕಿಲ್ವೇನೋ ಅದ್ರ ಮೇಲೆ. ನೀಟಾಗಿ ಸ್ಟಡಿ ಮಾಡಿದ್ದೀನಿ ಎಲ್ಲ ತೆಗ್ದಾಗ ಒಳ್ಳೆ ಹೋಗೋ ಟೈಮಿಗೆ ಎಪ್ಪು ಹೇಳಿದ ಮಾತು ಕೇಳಲ್ಲ ಗೈಸ್. ಸ್ಪ್ರೈಟ್ ಬಾಟಲ್ಲೋದು ಹೆವಿ ಫೀಸ್ ಇತ್ತು ಮತ್ತು ಕಲ್ಲಾಗಿತ್ತು. ಓಪನ್ ಮಾಡಿ ಕೆಳಗಡೆ ಎಲ್ಲ ಚೆಲ್ದ. ಸರಿ ಮಾಡೋಣ. ಅದೇ ಬಿದ್ದಿಲ್ಲ ಅವನ ಪುಣ್ಯಕ್ಕೆ, ತಿರ್ಗಕ್ಕಾಗಲ್ಲ. ಅದು ಎಷ್ಟು ಹೇಳಿದ್ರು ಹಂಗೇ ಮಾಡ್ತಾನೆ. ಮುಖ ಸರಿಯಾಗಿ ಮಾಡೋ. ವೈ ಡು ಲೈಕ್ ದಟ್? ಮಾಡ್ಕೊಬಿಡ್ದಾನೆ ಬೇಜಾರು. ಇಲ್ಲಿ ಹಿಂಗೆ ನಿಧಾನ ರೀ. ಕಸ ಆಯ್ತಾರ? ಕಸ ಅಂದರೆ ಪ್ಲಾಸ್ಟಿಕ್ ಅದು ಇದು ಕೆ ಜಿ ಲೆಕ್ಕ ತಗೋತಾರಲ್ಲ, ಮೆಟಲ್ಸ್. ಒಂದು ಆಕ್ಸಿಡೆಂಟ್ ಆಗ್ಬೇಕಿತ್ತು, ನನ್ನ ವೈಫ್ ತಪ್ಪಿಸ್ಕೊಟ್ಲು. ನಿಂಗೆ ಗೊತ್ತು ನೀನು ಎಲ್ಲೋ ಇದ್ದೆ ಅಂತ. ಎಲ್ಲೋ ಇಲ್ಲ, ಆಕ್ಚುಲಿ ಅವ್ನು ಬರಂಗಿಲ್ಲ. ಹೌದು, ನೀನೇ ಬೇರೆ ಕಡೆ ನೋಡ್ತಿದ್ದೆ. ಒಂದು ಇಲ್ಲ, ನಾನು ಈ ಕಡೆ ಹಿಂಗ್ ನೋಡ್ಬಿಟ್ಟು ಹಿಂಗ್ ನೋಡ್ದೆ ಅಷ್ಟೇ. ಅದೇ ನೀನು ಈ ಕಡೆ ಯಾರು ಬರ್ತಾರ ಅಂದ್ಬಿಟ್ಟು ನೀನು ಕರೆಕ್ಟಾಗಿ ನೋಡಿದ್ಯಾ. ಅವನು ಆ ಕಡೆ ಬರಂಗೇ ಇಲ್ಲ, ಅವ್ನು ಬೀಳ್ಬೇಕಿತ್ತು ಲೆಕ್ಕ. ಒಬ್ಬ ಗೈಸ್ ಹೆಂಗ್ ಬಂದ್ರೆ ಬಟ್ ಅವ್ರಿಗೂ ಲವರ್ ಹಾಕೋಬಿಟ್ಟವನು ಬೇರೆ. ಕೆಟ್ಟ ಮಾತಲ್ಲಿ ಉಗ್ದೆ ನಾನು. ಅವ್ನಿಗೆ ಏನಾರು ಗೊತ್ತಿದ್ರೆ ನಮ್ಮ ಗಾಡಿ ಏನೋ ಆಗ್ತಿರ್ಲಿಲ್ಲ. ಅವರಿಬ್ರು ಮಾತ್ರ ಎಗ್ರೋಗರು. ಹುಡುಗಿನ ಹಾಕೋಬಿಟ್ಟವನೇ, ಕನ್ನಡಕ ಬೇರೆ ಹಾಕೋಬಿಟ್ಟು ಹಿಂಗೆ ಬಿಡ್ತಾವನೆ. ಎಲ್ಲಿಂದ ತಂದ್ಬಿಡ್ತಾವ ಗಾಡಿನ ಅನ್ಸುತ್ತೆ. ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನಿಂತಿದ್ದವರು ಸಡನ್ ಆಗಿ ಬಂದು ನುಗ್ಬಿಟ್ಟ. ನಾನು ಕಿರ್ಚಿದ ತಕ್ಷಣ ಎಲ್ಲೇ ಆದರೂ ಸರಿ ಮಿರರ್ ನೋಡ್ಬಿಟ್ಟು ಪಟ್ಟನ್ನ ಬ್ರೇಕ್ ಹಾಕ್ಬಿಡ್ತಾರೆ. ಜೋರಾಗಿ ಕಿರ್ಚಿದೆ ಇವ್ರು ನೋಡು, ಪಟ್ಟನ್ನ ಬ್ರೇಕ್ ಹಾಕಿದ್ರು. ಅವ್ನು ಮಣ್ಣೊಳಗಡೆನೇ ಹೊಟ್ಟೋದ. ರೋಡೇ ಇರಲಿಲ್ಲ ಅವನಿಗೆ, ಅಲ್ಲಿ ಮಣ್ಣೊಳಗಡೆನೇ ಹೊಟ್ಟೋದ. ಅದು ಎಂತ ನಿಮ್ಮೊಂದು ನಂಬ್ಕೊಂಡು ರೋಡು, ಏನೋ ಅಂತ ಗಿಜಿ ರೋಡಲ್ಲ. ಆ ರೋಡಲ್ಲೇನೆ ಹಂಗೆ ಅವರು ಅನ್ಕಾನ್ಶಿಯಸ್ ಅಂದ್ರೆ ಇದೇ ಇಲ್ಲ, ಆ ಕಡೆ ಈ ಕಡೆ ನೋಡ್ತಾನೆ ಇಲ್ಲ ಅವನು. ಅಯ್ಯಪ್ಪ, ನಿಮ್ಮನ್ನ ನಂಬ್ಕೊಂಡು ಮನೇಲಿ ಕಾಯ್ತಾ ಇರ್ತಾರೆ. ಅವ್ರಿಗೋಸ್ಕರ ಅನ್ನೋದ್ರು ಸರಿಯಾಗಿ ಹೋಗಿ ಹುಡುಗಿರ್ನ ಹಾಕೊಂಡ್ಬಿಡೋದು, ತಿರ್ಗ್ಬಿಡೋದು. ನಾವು ಮಾಡ್ತಾ ಇರೋದು ಫಿಶ್ ತವಾ ಫ್ರೈ. 1-2 kg ತಂದಿದ್ವಿ ಅಷ್ಟೇ. ಅಂದರೆ ಅವರು ದಪ್ಪ ಪೀಸ್ ಹೊಡೆದ್ಬಿಟ್ಟಿರೋದ್ರಿಂದ ಕಡಿಮೆ ಪೀಸ್ ಬಂದಿತ್ತು. ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಅಷ್ಟು ಸಖತ್ತಾಗಿತ್ತು. ಮತ್ತು ಪೈನಾಪಲ್ ಇತ್ತು ಅಂದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡಿದ್ವಿ. ಚೆನ್ನಾಗಿತ್ತು. ನಾವು ಹೊರಗಡೆ ತಿಂತೀವಲ್ಲ, ಏನು ಬಾರ್ಬಿಕ್ಯೂನಲ್ಲೆಲ್ಲ ಹೋಗಿ, ಸೊ ಅದೇ ರೀತಿ ಇತ್ತು. ಫಿಶ್ ಬಂದಮೇಲೆ ನೋಡಿ ಏನು ಸಖತ್ತಾಗಿದೆ ಅಂತ ನೋಡ್ತಾ ಇದ್ದರೆ ನೀನು ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ. ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಾನು ಮನೆ ಕ್ಲೀನ್ ಮಾಡ್ತಿರೋದ್ರಿಂದ ನಿನ್ನೆ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಮಿಸ್ ಆಗೋಯ್ತು, ಟಯರ್ಡ್ ಆಗೋಗಿದೆ. ಅದಕ್ಕೆ ನಿನ್ನೆ ಮಿಸ್ ಆಯಿತು, ಇವತ್ತು ಮಿಸ್ ಆಗೋದು ಬೇಡ ಅಂದ್ಬಿಟ್ಟು ಇವತ್ತು ಹಾಕ್ದೆ. ಸಕ್ಕತ್ತಾಗಿ ಬಂದಿತ್ತು. ಇದು ರೆಸಿಪಿ ಬಂದು ನಾನು ನೆಕ್ಸ್ಟ್ ಟೈಮು ನಿಮ್ಮೆಲ್ಲರ ಮುಂದೆ ಶೇರ್ ಮಾಡ್ಕೋತೀನಿ, ಯಾವ ರೀತಿ ತವಾ ಫ್ರೈನ ಮಾಡೋದು ಅಂತ ಅಂದ್ಬಿಟ್ಟು. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.